बोलिए कृष्णचंद्र भगवान की जय. ಶ್ರಾವಣ ಮಾಸ ಬಂತು, ಕೃಷ್ಣ ಪಕ್ಷ, ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ, ಸಾಯಂಕಾಲದ ಹೊತ್ತು ಕೃಷ್ಣ ಜನನವಾದಂತಹ ಸಮಯ. ಶ್ರೀರಾಮಚಂದ್ರ ಹಗಲು ಹೊತ್ತು ಹುಟ್ಟಿದ, ಮಧ್ಯಾಹ್ನದ ಹೊತ್ತು ಹುಟ್ಟಿದವನು. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಮಧ್ಯಾಹ್ನ 12 ಗಂಟೆಗೆ ರಾಮ, ರಾತ್ರಿಗೆ ಕೃಷ್ಣ. ಇದು ಯಾಕೆ? ರಾಮ ಯಾಕೆ ಮಧ್ಯಾಹ್ನ, ಕೃಷ್ಣ ಯಾಕೆ ಸಂಜೆ? ರಾಮ ಹಗಲು ಯಾಕೆ ಆಯ್ದುಕೊಂಡ, ಕೃಷ್ಣ ರಾತ್ರಿ ಯಾಕೆ ಆಯ್ದುಕೊಂಡ ಅಂತ ಹಿರಿಯರು ಹೇಳ್ತಾರೆ. ರಾಮನದು ಸೂರ್ಯವಂಶ, ಕೃಷ್ಣನದು ಚಂದ್ರವಂಶ. ಚಂದ್ರವಂಶನಾದ್ದರಿಂದ ಅವನ ಚಂದ್ರನಿಗೆ ಅನುಕೂಲ ಆಗುವ ಹಾಗೆ ರಾತ್ರಿ ಆಯ್ಕೆ ಮಾಡಿಕೊಂಡ, ಇವನು ಹಗಲು ಆಯ್ಕೆ ಮಾಡಿಕೊಂಡ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅಷ್ಟಮಿ ತಿಥಿ, ರೋಹಿಣಿ ನಕ್ಷತ್ರ ಎರಡೂ ಇರತಕ್ಕಂತಹ ಸಮಯ. ಭಗವಂತನ ಆವಿರ್ಭಾವ ಆಗತಕ್ಕಂಥ ಸಮಯದಲ್ಲಿ ಪ್ರಕೃತಿ ಅತ್ಯಂತ ರಮಣೀಯವಾಗುತ್ತದೆ. ಈಗ ಶಿವರಾತ್ರಿ ಅಂತ ನಾವು ಮಾಡ್ತೇವೆ ಅಲ್ಲ, ಮಾಘ ಕೃಷ್ಣ ಚತುರ್ದಶಿ. ಈ ಶಿವರಾತ್ರಿ ಇರಬಹುದು, ನವರಾತ್ರಿ ಇರಬಹುದು, ಕೃಷ್ಣ ಜನ್ಮಾಷ್ಟಮಿ ಇರಬಹುದು, ರಾಮನವಮಿ ಇರಬಹುದು, ಯುಗಾದಿ ಇರಬಹುದು. ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ಒಂದು ವಿಶೇಷವಾದ ಶಕ್ತಿಯ ಆವಿರ್ಭಾವ ಆಗ್ತದೆ. ಪಾಸಿಟಿವ್ ವೈಬ್ರೇಷನ್ ಅಂತ ನಾವೇನು ಹೇಳ್ತೇವೋ ಅದು ಆಗ್ತದೆ. ನೋಡಿ, ಶಿವರಾತ್ರಿ ದಿವಸ ಗೊತ್ತಿಲ್ಲದ ಹಾಗೆ ಮನಸ್ಸು ಊರ್ಧ್ವಮುಖವಾಗಿ ಏನೋ ಧ್ಯಾನ ಮಾಡೋಣ, ಯಾಕೋ ಶಾಂತವಾಗ್ತದೆ ಅಂತ ಅನಿಸ್ತದಲ್ಲ. ಆ ಪ್ರಕೃತಿಯಲ್ಲಿರ್ತಕ್ಕಂತಹ ವೈಶಿಷ್ಟ್ಯತೆಯನ್ನು ಹಿರಿಯರು ಅರಿತುಕೊಂಡು ಇದು ಧ್ಯಾನಕ್ಕೆ, ಭಗವದ್ ಭಜನೆಗೆ ಸೂಕ್ತವಾದ ಸಮಯ ಅಂತ ನಿಶ್ಚಯ ಮಾಡಿದ್ದಾರೆ. ಶಂಕರ ಭಗವತ್ಪಾದರು ಜನನವಾಗತಕ್ಕಂಥ ಸಮಯ, ಮಹಾನುಭಾವರೆಲ್ಲ ಆವಿರ್ಭಾವ ಆಗಿರತಕ್ಕಂಥ ಸಮಯಗಳೆಲ್ಲ ಅತ್ಯಂತ ವಿಶಿಷ್ಟವಾದಂಥ ಸಮಯ ಆಗ್ತದೆ. ಅದಕ್ಕೆ ನಾವಲ್ಲಿ ವ್ರತಾಚರಣೆಗಳನ್ನು ಮಾಡೋದು, ಧ್ಯಾನಾದಿಗಳನ್ನು ಮಾಡ್ತಕ್ಕಂಥದ್ದು. ಆ ದೇಶ ಕಾಲದ ವೈಶಿಷ್ಟ್ಯತೆಯನ್ನು ಪಡೆದುಕೊಳ್ಳಬೇಕು ಅಂತ, ದೇಶ ಕಾಲದ ವಿಶೇಷತೆಯನ್ನು. ನೀವು ಹಿಮಾಲಯಕ್ಕೆ ಹೋದರೆ, ಸಂತರು ಸಮಾಧಿಯ ಜಾಗಕ್ಕೆ ಹೋದರೆ, ಯಾಗಗಳು ನಡೆದ ಜಾಗಕ್ಕೆ ಹೋದರೆ, ನದಿ ತೀರಕ್ಕೆ ಹೋದರೆ ಜಪ ಮಾಡಿದರೆ ಜಾಸ್ತಿ ಫಲ ಅಂತ ಯಾಕೆ ಹೇಳೋದು? ಆ ಸ್ಥಾನದ ವೈಶಿಷ್ಟ್ಯತೆ ಇರ್ತದೆ, ಹಾಗೆ ಕಾಲದ ವೈಶಿಷ್ಟ್ಯತೆಯೂ ಇರ್ತದೆ. ಅಂತಹ ವಿಶೇಷವಾದ ಕಾಲವನ್ನು ಆಯ್ಕೆ ಮಾಡಿಕೊಂಡು ಭಗವಂತ ಆವಿರ್ಭವಿಸ್ತಾನೆ. ಆ ಸಮಯದಲ್ಲಿ ಇಡೀ ಪ್ರಕೃತಿ ಸಮ್ಮುಖವಾಗಿರುತ್ತೆ, ಭಗವದಭಿಮುಖವಾಗಿರ್ತದೆ. ಮಂದ ಮಂದವಾಗಿ ಸುಗಂಧ ಭರಿತವಾದಂತಹ ವಾಯು ಪ್ರವಹಿಸ್ತಾ ಇತ್ತಂತೆ. ಯಮುನಾ ನದಿಯು ಅತ್ಯಂತ ಪ್ರಶಾಂತವಾಗಿ ಹರಿತಾ ಇತ್ತಂತೆ. ಅಲ್ಲಿರತಕ್ಕಂತಹ ಕಮಲಗಳು, ನೈದೆಗಳು ಅರಳಿದವಂತೆ. 4 ದಿಕ್ಕುಗಳು ಪ್ರಸನ್ನವಾಗಿತ್ತು. ಆಕಾಶದಲ್ಲಿ, ನಿರ್ಮಲವಾದ ಆಕಾಶದಲ್ಲಿ ತಾರೆಗಳು ಝಗಮಗಿಸ್ತಾ ಇದ್ದವು. ಕಾಡಿನಲ್ಲಿ ಹಣ್ಣುಗಳು ಇಳಿಬಿದ್ದಿದ್ದವು, ಪಕ್ಷಿಗಳು ಅದನ್ನು ತಿಂತ ಸಂತೋಷಿಸ್ತಾ ಇದ್ದವು. ದುಂಬಿಗಳು ಮಕರಂದ ಹೀರ್ತಾ ಆನಂದಿತವಾಗಿದ್ದವು. ನಂದಿ ಹೋಗಿದ್ದಂತಹ ಅಗ್ನಿಹೋತ್ರಿಗಳ ಮನೆಯಲ್ಲಿರತಕ್ಕಂತಹ ಅಗ್ನಿಗಳು ತನ್ನಿಂದ ತಾನೇ ಜ್ವಲಿತವಾದವಂತೆ. ಆಕಾಶದಲ್ಲಿ ದೇವದುಂದುಭಿ ಮೊಳಗಿತು. ವಿದ್ಯಾಧರ, ಅಪ್ಸರರು, ಕಿನ್ನರು ಮುಂತಾದಂಥವರು ನೃತ್ಯವನ್ನು ಮಾಡಿದರು, ಸಂಗೀತವನ್ನು ಹಾಡಿದರು. ಹೂ ಮಳೆಯಾಯಿತಂತೆ. ಇಡೀ ಪ್ರಕೃತಿ ಅತ್ಯಂತ ಪ್ರಶಾಂತವಾಗಿದೆ. ದೇವತೆಗಳ, ಋಷಿಗಳ ಮನಸ್ಸಿನಲ್ಲಿ ಯಾವುದೋ ಒಂದು ಸಾತ್ವಿಕ ಸಂತೋಷದ ಆವಿರ್ಭಾವ ಆಗಿದೆ. ಅಂತಹ ಸುಸಂದರ್ಭ ಭಗವಂತನ ಅವತಾರಕ್ಕೆ ತೆಗೆದುಕೊಂಡಿದ್ದು. ಆ ಶ್ಲೋಕಗಳನ್ನು ನಾನು ಓದ್ತೇನೆ. ಭಗವಂತನ ಆವಿರ್ಭಾವ ಆಗಿರತಕ್ಕಂತಹ ಸಮಯ. ಆ ಸಮಯದಲ್ಲಿ ಭಗವಂತನಿಗೆ ಆರತಿ ಮಾಡೋಣ. ತದನಂತರ ಆ ಶ್ಲೋಕದ ಅರ್ಥವನ್ನು ನಾವು ನೋಡೋಣ. ನಿಶೀಥೇ ತಮ ಉದ್ಭೂತೆ, ಆರತಿ ಮಾಡಿ. ನಿಶೀಥೇ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯಃ ಆವಿರಾಸೀದ್ಯಥಾ ಪ್ರಾಚ್ಯಾಂ ದಿಶೀಂದುರಿವ ಪುಷ್ಕಲಃ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋದಸೌಭಗಂ ಮಹಾರ್ಹವೈದೂರ್ಯಕಿರೀಟಕುಂಡಲ ತ್ವಿಷಾ ಪರಿಷ್ವಕ್ತಸಹಸ್ರಕುಂತಲಂ ಉದ್ದಾಮಕಾಂಚಂಗದಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತಾ.
ಇಟ್ಟ ಮೊರೆಯ ಕೇಳಿ ಆ ಕ್ಷಣದಲ್ಲಿಯೇ ಕೊಟ್ಟನು ಭಾಷೆಯ ಪದುಮನಾಭ. ಪುಟ್ಟಿದ ಹರಿಯು ಮಧುರೆಯೊಳಗೆ, ಪುಟ್ಟಿದ ಹರಿಯು ಮಧುರೆಯೊಳಗೆ. ಸೃಷ್ಟಿಯೊಳಗೆ ನಾನು ಶ್ರಾವಣ ಬಹುಳದ ಅಷ್ಟಮಿ ರೋಹಿಣಿ ನಕ್ಷತ್ರದಿ ಶ್ರೇಷ್ಠ ನಾರಿಯೂ ಆದ ವಸುದೇವ ಸತಿಯೋಳು ಅಷ್ಟಮ ಗರ್ಭದಿ ಜನಿಪೆನೆಂದು ಹುಟ್ಟಿದ ಹರಿಯು ಮಧುರೆಯೊಳಗೆ, ಹುಟ್ಟಿದ ಹರಿಯು ಮಧುರೆಯೊಳಗೆ. ಹುಟ್ಟಿದ ತಕ್ಷಣ ಸೂಚಿಸಿದ ದೇವ ಥಟ್ಟನೆ ಗೋಕುಲ ನಂದನಿಗೆ ಕೊಟ್ಟು ಬಾಯನ್ನನು ಬೆಳೆಯುವೆ ಅಲ್ಲಿನ ದುಷ್ಟರ ವಂಶದ ತರಿಯುವುದಕ್ಕೆ. ಹುಟ್ಟಿದ ಹರಿಯು ಮಧುರೆಯೊಳಗೆ ಭಕ್ತರಿಷ್ಟಾರ್ಥಗಳ ಪೊರೆಯುವುದಕ್ಕೆ. ಹುಟ್ಟಿದ ಹರಿಯು ಮಧುರೆಯೊಳಗೆ ಬಿಟ್ಟು ಹೋಗಲು ಮರಳಿ ವಸುದೇವನಿ ಕಡೆ ಗಟ್ಟಿ ನಿರೋಧಿಸಲಾಗ ಶಿಶುವು ಬಿಟ್ಟ ಕಣ್ಣನು ತೆರೆದು ನೋಡಲು ಗೋಪಿಯು ಪುಟ್ಟ ಮಗುವ ಎತ್ತಿ ಮುದ್ದಿಟ್ಟಳು. ಹುಟ್ಟಿದ ಹರಿಯು ಮಧುರೆಯೊಳಗೆ, ಹುಟ್ಟಿದ ಹರಿಯು ಮಧುರೆಯೊಳಗೆ. ಶ್ರೇಷ್ಠರಾಗಿರುವಂತ ತನ್ನ ರಾಜ್ಯದೋಳು ಭಟ್ಟರ ಕರೆಯಿಸಿ ಸಂಭ್ರಮದಿ ನಿಷ್ಠೆಯಿಂದಲಿ ಮಾಡಿ ಜಾತಕ ಕರ್ಮವ ಇಟ್ಟರ ಪೆಸರನು ಕೃಷ್ಣನೆಂದು. ಹುಟ್ಟಿದ ಹರಿಯು ಮಧುರೆಯೊಳಗೆ, ಹುಟ್ಟಿದ ಹರಿಯು ಮಧುರೆಯೊಳಗೆ.
ಗೋವಿಂದನು ಮುದದಿಂದ ಹುಟ್ಟಿದ ಹರಿಯು ಮಧುರೆಯೊಳಗೆ ಭಕ್ತರಿಷ್ಟಾರ್ಥಗಳ ಪೊರೆ ಮುದಕ್ಕೆ ಹುಟ್ಟಿದ ಹರಿಯು ಮಧುರೆಯೊಳಗೆ ಹುಟ್ಟಿದ ಹರಿಯು ಮಧುರೆಯೊಳಗೆ. ಬಹಳ ಸುಂದರವಾದಂತಹ ಜನನ ಗೀತೆಯನ್ನು ಹಾಡಿದರು. ಭಗವಂತ ಹುಟ್ಟಿದ್ದು, ಮುಂದೆ ಮಾಡಿದ ಲೀಲೆ ಎಲ್ಲವನ್ನ ಬಹಳ ಸಂಗ್ರಹವಾಗಿ ಸುಂದರವಾಗಿ ನಿರೂಪಿಸಿದ್ದಾರೆ. ಅಷ್ಟೇ ಸಾಕಾಗಿತ್ತು ಇವತ್ತು ಉಪನ್ಯಾಸಕ್ಕೆ. ಆದರೆ ಆ ಶ್ಲೋಕದ ಅರ್ಥವನ್ನು ಹೇಳೋದು ನನ್ನ ಕರ್ತವ್ಯವಾಗಿದೆ. ಭಗವಂತ ಆವಿರ್ಭವಿಸಿದಾಗ ಸಾಮಾನ್ಯ ಮಕ್ಕಳಾಗಿ ಹುಟ್ಟಲಿಲ್ಲ. ಇದು ಬಹಳ ಮುಖ್ಯವಾದ ವಿಷಯ. ಒಂದು ಶಿಶು ಭಾಗವತ ಹೇಳುತ್ತೆ, ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹವೈದೂರ್ಯ ಕಿರೀಟಕುಂಡಲತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ. ಚತುರ್ಭುಜಧಾರಿಯಾಗಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿದ್ದಾನೆ. ತಲೆಯಲ್ಲಿ ಮುಕುಟವಿದೆ. ಪೀತಾಂಬರವನ್ನು ಹುಟ್ಟಿದ್ದಾನೆ. ಶ್ರೀವತ್ಸಲ ಅಂಚನವನ್ನು ಹೊಂದಿದ್ದಾನೆ. ಶರೀರದ ಅಂಗ ಪ್ರತ್ಯಂಗಗಳಲ್ಲಿ ಆಭೂಷಣಗಳನ್ನು ಧರಿಸಿದ್ದಾನೆ. ಅವನ ಸುಂದರವಾದ ಗುಂಗುರು ಗುಂಗುರು ಕೂದಲಿದೆ. ಕಮಲವು ಕಮಲದ ಹೆಸರಿನಂತೆ ಕಣ್ಣು ಹೊಳಪಾಗಿ ಕಾಣುತ್ತಾ ಇದೆ. ಅತ್ಯಂತ ಭವ್ಯ ದಿವ್ಯ ಸುಂದರ ಚತುರ್ಭುಜ ಮಹಾವಿಷ್ಣುವಾಗಿ ಬಾಲಕನ ರೂಪದಲ್ಲಿ ಕಂಗೊಳಿಸಿದ್ದಾನೆ. ಅಂದರೆ ಮಹಾವಿಷ್ಣು ಬಾಲಕನಾಗಿ ಬಂದರೆ, ಅಂದರೆ ಪುಟ್ಟ ಮಗು ಚತುರ್ಭುಜಧಾರಿಯಾದಂತಹ ವಿಷ್ಣು ಆದರೆ ಹೇಗಿರ್ತದೆ, ಆ ರೂಪದಲ್ಲಿ ಭಗವಂತ ಪ್ರಕಟಗೊಂಡನಂತೆ. ತದನಂತರ ಏನಾಯಿತು? ಮುಂದಿನ ಕಥಾಭಾಗವನ್ನು ನಾಳೆ ದಿನ ನೋಡೋಣ. ಭಗವಂತ ಹುಟ್ಟಿದ ಅನ್ನೋದೇ ಬಹಳ ಸಂತೋಷ. ಆ ಸಂತೋಷದಲ್ಲಿಯೇ ಇರೋಣ. ವಸುದೇವ ಮಾಡಿದ ಸ್ತುತಿ, ದೇವಕಿ ಮಾಡಿದ ಸ್ತುತಿ, ನಂತರ ಅವನಿಗೆ ತೊಟ್ಟಲಿಗೆ ಹಾಕುವಂತಹ ಕಾರ್ಯಕ್ರಮ ಇಲ್ಲಿ ನಡೆದಿಲ್ಲ. ಜೈಲಿನಲ್ಲಿ ತೊಟ್ಟಲಿಗೆ ಹಾಕಲಿಲ್ಲ ಅವನು. ನಂತರ ವ್ರಜಲ ಭೂಮಿಗೆ ಕರೆದುಕೊಂಡು ಹೋಗಿ ನಂದಬಾಬಾ ತೊಟ್ಟಲಿಗೆ ಹಾಕುವ ಕಾರ್ಯಕ್ರಮ ಮಾಡಿದ್ದಾನೆ. ಅದೆಲ್ಲವನ್ನು ನಾಳೆ ದಿನ ನೋಡೋಣ. ನಾಮ ಸಂಕೀರ್ತನೆಯೊಂದಿಗೆ ನಮ್ಮ ಇವತ್ತಿನ ಉಪನ್ಯಾಸ ಮುಕ್ತಾಯ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. बसो मेरे नैनन में नंदलाला, नंदलाला, नंदलाला. बसो मेरे नैनन में नंदलाला, बसो मेरे नैनन में नंदलाला, बसो मेरे नैनन में नंदलाला, बसो मेरे नैनन में नंदलाला. मोहन मूरत सावरी सूरत, मोहन मूरत सावरी सूरत, नैन बने विशाला, नैन बने विशाला, नैनन में नंदलाला, बसो मेरे नैनन में नंदलाला.
अधर सुधारस अधर सुधारस मुरली राजति उरवैजयन्ती मा उरवैजयन्ती नयन में नंदलाल बसो मेरे नयन में नंदलाला नंदलाला चूट्रघण्टिका कठितट शोभित चूट्रघण्टिका कठितट शोभिता आ आ चूट्रघण्टिका कठितट शोभित चूट्रघण्टिका कठितट शोभित नूपुर सबदरसा नूपुर सबदरसा नयन में नंदलाल बसो मेरे नयन में नंदलाल बसो मेरे नयन में नंदलाला मोहन मूरत सावरी सूरत मोहन मूरत सावरी सूरत नयन बने विशाला नयन बने विशाला नयन बने नंदलाल बसो मेरे नयन में नंदलाला नंदलाल बसो मेरे नयन में नंदलाल बसो मेरे नयन में नयन में नयन में नंदलाला ಮನೋಜ ಮನಮೂರ್ತಿ ಶ್ರೀ ಹರಿಯ ಭಜಿಸಿ ಬದುಕೆಲೋ ಮನೋಜ ಮನಮೂರ್ತಿ ಶ್ರೀ ಹರಿಯ ಅಜ ಸುರೇಂದ್ರಾದಿಗಳು ಆದಿವಂದಿತ ಪಾದ ಭಜಿಸಿ ಬದುಕೆಲೋ ಮನೋಜ ಮನಮೂರ್ತಿ ಶ್ರೀ ಹರಿಯ ಪಾಕಶಾಸನಗೊಲಿದು ಬಲಿಯ ಮೇಟಿದ ಪಾದ ಪಾಕಶಾಸನಗೊಲಿದು ಬಲಿಯ ಮೇಟಿದ ಪಾದ ಕಾಕುಶ ಕಟನ ತುಳಿದು ಒಂದ ಪಾದ ಲೋಕೇಶನಿಗೆ ಒಲಿದು ಪೂಜೆಗೊಂಬುವ ಪಾದ ಲೋಕ ಪಾವನೆ ಗಂಗೆ ಜನಿಸಿದ ಪಾದ
ಬದುಕೆಲೋ ಮನುಜ ಮನ ಮುಟ್ಟಿ ಶ್ರೀಹರಿಯ ಶಿಲೆಯ ಸತಿಯಳನು ಸೌಂದರ್ಯಗೊಳಿಸಿದ ಪಾದ ಶಿಲೆಯ ಸತಿಯಳನು ಸೌಂದರ್ಯಗೊಳಿಸಿದ ಪಾದ ಒಲಿದು ಪಾರ್ಥಗೆ ಧರೆಯ ಒತ್ತಿದ ಪಾದ ಕೊಲಿಸಿ ಕಾಳಗದಿ ಕೌರವರ ಕೆಡಹಿದ ಪಾದ ಒಲಿದ ಕಾಳಿಂಗನನು ತುಳಿದ ಪಾದ ಭಜಿಸಿ ಬದುಕೆಲೋ ಮನುಜ ಮನ ಮುಟ್ಟಿ ಶ್ರೀಹರಿಯ ಭಜಿಸಿ ಬದುಕೆಲೋ ಮನುಜ ಮನ ಮುಟ್ಟಿ ಶ್ರೀಹರಿಯ ಗರುಡ ಶೇಷಾದಿಗಳು ಹೊತ್ತುಕೊಂಡಿಹ ಪಾದ ಗರುಡ ಶೇಷಾದಿಗಳು ಹೊತ್ತುಕೊಂಡಿಹ ಪಾದ ಧರೆಯ ಈರಡಿ ಮಾಡಿ ಅಳೆದ ಪಾದ ಸಿರಿ ತನ್ನ ತೊಡೆಯ ಮೇಲ್ ಇರಿಸಿ ಸೇವಿಪ ಪಾದ ವರಕ್ಕಾಗಿ ನೆಲೆಯಾದಿ ಕೇಶವನ ಪಾದ ಭಜಿಸಿ ಬದುಕೆಲೋ ಮನುಜ ಮನ ಮುಟ್ಟಿ ಶ್ರೀಹರಿಯ ಭಜಿಸಿ ಬದುಕೆಲೋ ಮನುಜ ಮನ ಮುಟ್ಟಿ ಶ್ರೀಹರಿಯ ಅಜ ಸುರೇಂದ್ರಾದಿಗಳು ಆದಿವಂದಿತ ಪಾದ ಭಜಿಸಿ ಬದುಕೆಲೋ ಮನುಜ ಮನ ಮುಟ್ಟಿ ಶ್ರೀಹರಿಯ ಮನ ಮುಟ್ಟಿ ಶ್ರೀಹರಿಯ ಮನ ಮುಟ್ಟಿ ಶ್ರೀಹರಿಯ ನಂದ ಕಿಶೋರ ನವನೀತ ಚೋರ ಆರತಿಯ ಬೆಳಗಬಾರೆ ನಂದ ಕಿಶೋರ ನವನೀತ ಚೋರ ಗಾರತಿಯ ಬೆಳಗಬಾರೆ ನಂದ ಕಿಶೋರ ನವನೀತ ಚೋರ ಆರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಕಾಳಿಂದಿ ತೀರ ಗೋಕುಲ ವಿಹಾರ ಕಾಳಿಂದಿ ತೀರ ಗೋಕುಲ ವಿಹಾರ ಸಿರಿ ದೊರೆಯ ನೋಡಬಾರೆ ನಂದ ಕಿಶೋರ ನವನೀತ ಚೋರ ಗಾರತಿಯ ಬೆಳಗಬಾರೆ ನಂದ ಕಿಶೋರ ನವನೀತ ಚೋರ ಗಾರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಕರದಲ್ಲಿ ಮುರ
ಮುರಳಿ ಕೊರಳಲ್ಲಿ ಹಾರ ಕೊರಳಲ್ಲಿ ಮುರಳಿ ಆ ಆ ಕರದಲ್ಲಿ ಮುರಳಿ ಕೊರಳಲ್ಲಿ ತುಳಸಿ ಹಾರದಲ್ಲಿ ಶೋಭಿಸುವಗೆ ಕರದಲ್ಲಿ ಮುರಳಿ ಕೊರಳಲ್ಲಿ ತುಳಸಿ ಹಾರದಲ್ಲಿ ಶೋಭಿಸುವಗೆ ರಸನೆಯಲ್ಲಿ ದಿವ್ಯ ಮೋಕ್ಷಕರವಾದ ರಸನೆಯಲ್ಲಿ ದಿವ್ಯ ಮೋಕ್ಷಕರವಾದ ಗೀತೆಯದೆ ಪಠಿಸುವವಗೆ ನಂದ ಕಿಶೋರ ನವನೀತ ಚೋರಗಾರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ವರಧರ್ಮ ಕ್ಷೇತ್ರ ಆರಣ ಕ್ಷೇತ್ರ ವರಧರ್ಮ ಕ್ಷೇತ್ರ ಆರಣ ಕ್ಷೇತ್ರ ಪಾರ್ಥನಿಗೆ ಸೂತನೆಂದು ವರಧರ್ಮ ಕ್ಷೇತ್ರ ಆರಣ ಕ್ಷೇತ್ರ ಪಾರ್ಥನಿಗೆ ಸೂತನೆಂದು ವರಧರ್ಮ ಕ್ಷೇತ್ರ ಆರಣ ಕ್ಷೇತ್ರ ಪಾರ್ಥನಿಗೆ ಸೂತನೆಂದು ಮೋಹ ಮಮಗಳ ಹರಿದು ಪರಮ ಜ್ಞಾನದಲುಳಿದು ಮೋಹ ಮಮಗಳ ಹರಿದು ಪರಮ ಜ್ಞಾನದಲುಳಿದು ಧರ್ಮಕ್ಕೆ ಜಯವ ತಂದ ನಂದ ಕಿಶೋರ ನವನೀತ ಚೋರಗಾರತಿಯ ಬೆಳಗಬಾರೆ ನಂದ ಕಿಶೋರ ನವನೀತ ಚೋರಗಾರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಕಾಳಿಂದಿ ತೀರ ಮುಕುಲ ವಿಹಾರ ಕಾಳಿಂದಿ ತೀರ ಗೋಕುಲ ವಿಹಾರ ಸಿರಿ ದೊರೆಯ ನೋಡಬಾರೆ ನಂದ ಕಿಶೋರ ನವನೀತ ಚೋರ ಆರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಆರತಿಯ ಬೆಳಗಬಾರೆ ಹರಿಯ पान की भागवत महापुराण की शुक महाराज की वैदिक सनातन संस्कृति की सद्गुरुनाथ महाराज की बोलो राधे 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 शङ्कराय 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 मङ्गलम् शङ्कराय 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 मङ्गलम् शङ्करी मनोहराय शाश्वताय मङ्गलम् शङ्करी मनोहराय शाश्वताय मङ्गलम् गुरुदेव मङ्गलम् सद्गुरुदेव मङ्गलम् गुरुदेव मङ्गलम् सद्गुरुदेव मङ्गलम् गजाननाय मङ्गलम् षडाननाय मङ्गलम् गजाननाय मङ्गलम् षडाननाय मङ्गलम् शङ्कराय 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 मङ्गलम् शङ्कराय 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 मङ्गलम् शङ्करी मनोहराय शाश्वताय मङ्गलम् शङ्करी मनोहराय शाश्वताय मङ्गलम् राजा राम मङ्गलम् श्रीवेणुकृष्ण मङ्गलम्
राजा राम मङ्गलम् श्रीवेणुकृष्ण मङ्गलम् सीताराम मङ्गलम् श्रीराधेश्याम मङ्गलम् सीताराम मङ्गलम् श्रीराधेश्याम मङ्गलम् शङ्कराय 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 मङ्गलम् शङ्कराय 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 मङ्गलम् शङ्करी मनोहराय शाश्वताय मङ्गलम् शङ्करी मनोहराय शाश्वताय मङ्गलम् आनन्दमङ्गलम् परमानन्दमङ्गलम् आनन्दमङ्गलम् परमानन्दमङ्गलम् सदानन्दमङ्गलम् चिदानन्दमङ्गलम् सदानन्दमङ्गलम् चिदानन्दमङ्गलम् शङ्कराय 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 मङ्गलम् शङ्कराय 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 मङ्गलम् शङ्करी मनोहराय शाश्वताय मङ्गलम् शङ्करी मनोहराय शाश्वताय मङ्गलम्। ಇಂದಿಗೆ ಭಾಗವತ ಸಪ್ತಾಹದ 3ನೇ ದಿನವನ್ನು ನಾವೆಲ್ಲ ಸಂಪನ್ನಗೊಳಿಸಿಕೊಂಡಿದ್ದೇವೆ. ನಮ್ಮ ಪುಣ್ಯದ ಪಾತ್ರೆಯನ್ನು ತುಂಬಿಕೊಂಡಿದ್ದೇವೆ. ನಾಳೆಯಿಂದ ಇನ್ನೂ 4 ದಿನಗಳವರೆಗೆ ಸಮಯಕ್ಕೆ ಸರಿಯಾಗಿ ಭಾಗವತ ಸಪ್ತಾಹ ನಡೀಲಿಕ್ಕಿದೆ. ಈಗ ಎಲ್ಲರೂ ಸಹ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾಳೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಹಾಜರಾಗಬೇಕಾಗಿ ವಿನಂತಿಸಿಕೊಳ್ತಾ ಇಂದು ಎಲ್ಲರಿಗೂ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ.